ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ಇವತ್ತಿನ ವಿಡಿಯೋ ಶಿಶುಗಳಿಗೆ ಕ್ಯಾಲ್ಶಿಯಂ ಯಾವ ರೂಪದಲ್ಲಿ ಕೊಡ್ಬೋದು ಅನ್ನೋದ್ರ ಬಗ್ಗೆ. 1 ವರ್ಷದ ಕೆಳಗಿನ ಮಕ್ಕಳಿಗೆ ಮತ್ತು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಸಾಲಿಡ್ಸ್ ಕೊಡ್ತೀವಲ್ವ, ಆ ಟೈಮಲ್ಲಿ ಕೊಡ್ಬೋದಾದಂಥ ಆಹಾರಗಳಿವು. ಅದಕ್ಕೆ ಮುಂಚೆ ಅಂತೂ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಕ್ಯಾಲ್ಶಿಯಂ ಯಾಕೆ ಅವಶ್ಯಕ? ಕ್ಯಾಲ್ಶಿಯಂ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿಡೋದಕ್ಕೆ ಮತ್ತು ನಮ್ಮ ಹಲ್ಲನ್ನ ಲಾಂಗ್ ಲಾಸ್ಟಿಂಗ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ನಮ್ಮ ಹೃದಯಕ್ಕೂ ಒಳ್ಳೆಯದು, ಹಾರ್ಟ್ ಹೆಲ್ದಿಯಾಗಿಡಲಿಕ್ಕೆ ಬೇಕು ನಮಗೆ ಕ್ಯಾಲ್ಶಿಯಂ. ನಮ್ಮ ಮಸಲ್ಸ್ ಇಲ್ಲ ಸ್ನಾಯುಗಳನ್ನ ಗಟ್ಟಿಯಾಗಿಡಲಿಕ್ಕೆ ಬೇಕು ಮಸಲ್ಸ್, ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ನೀಟಾಗಿ ವರ್ಕ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಬೇಕು. ಬೆಳೀತಾ ಇರೋ ಮಕ್ಕಳಿಗೆ ಇದು ಇನ್ನೂ ಅವಶ್ಯಕವಾಗಿ ಬೇಕಾಗಿರುತ್ತೆ. ಯಾಕಂದರೆ ಅವ್ರಿಗೆ ಈ ಥರ ಆಸ್ಟಿಯೋಪೊರೋಸಿಸ್ ಮತ್ತು ಬೇರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸಸ್ ಬರದೇ ಇರಲಿ ಅನ್ನೋದಕ್ಕೆ ಸೇಫ್ ಗಾರ್ಡ್ ಮಾಡಲಿಕ್ಕೆ ನಾವು ಅವ್ರಿಗೆ ಕ್ಯಾಲ್ಶಿಯಂ ಕೊಡಬೇಕಾಗತ್ತೆ. ಮತ್ತು ಹೇಗೆ ಗೊತ್ತಾಗುತ್ತೆ ಅಡಿಷ್ನಲ್ ಕ್ಯಾಲ್ಶಿಯಂ ಬೇಕು? ನೀವು ಡಾಕ್ಟರ್ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ. ಎಳೆ ಮಕ್ಕಳಿಗೆ ಅವಶ್ಯಕತೆ ಇರೋದಿಲ್ಲ. ನೀವು ಸಾಲಿಡ್ ಶುರು ಮಾಡಿದಾಗ 6 ತಿಂಗಳಿಗೆ ಶುರು ಮಾಡ್ತಿರಲ್ಲ, ಅವಾಗಿಂದ ನೋಡ್ಕೋಬೇಕಾಗತ್ತೆ. ಬಟ್ ಪ್ರೀಮೆಚ್ಯೂರ್ ಬೇಬೀಸ್, ಸ್ವಲ್ಪ ಮಕ್ಕಳಿಗೆ ನಾರ್ಮಲ್ ಆಗಿ ಹುಟ್ಟಿರೋ ಮಕ್ಕಳಿಗೂ ಬೇಕಾಗುತ್ತೆ. ಅದನ್ನು ಡಾಕ್ಟರ್ ಹೇಳ್ತಾರೆ. ನೀವೇ ಸುಮ್ಮನೆ ಎಲ್ಲ ಮಕ್ಕಳಿಗೂ ಸ್ಟ್ಯಾಂಡರ್ಡ್ ಆಗಿ ಕ್ಯಾಲ್ಶಿಯಂ ವಿಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಡೋ ಹಾಗಿಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ. ಪ್ರೀಮೆಚ್ಯೂರ್, ಪ್ರೀ ಟರ್ಮ್ ಇಲ್ಲ ಟೈಮಿಗೆ ಮುಂಚೆ ಹುಟ್ಟಿರೋ ಮಕ್ಕಳು, ಕಡಿಮೆ ತೂಕ ಇರೋ ಮಕ್ಕಳಿಗೆ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಮತ್ತು 6 ತಿಂಗಳ ತನಕ ನಾವು ಯಾಕೆ ಅವಶ್ಯಕ ಇಲ್ಲ ಅಂತ ಹೇಳ್ತೀವಿ ಅಂದರೆ, ಎದೆ ಹಾಲಿನಲ್ಲೇ ಅದು ಎಲ್ಲ ಪೂರೈಸುತ್ತೆ. ಫಾರ್ಮುಲಾ ಮೇಲೆ ಕೊಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಡಿಷ್ನಲ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್. ಎದೆ ಹಾಲಿನಲ್ಲಿ ಅದಕ್ಕೆ ಮಗುಗೆ ಬೇಕಾಗಿರೋ ಅಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಏನು ಬೇಕಾಗಿಲ್ಲ 6 ತಿಂಗಳ ತನಕ. ಮತ್ತು ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ಯಾವ ಆಹಾರನ ಕೊಡ್ಬೋದು, ಇದನ್ನು ಯಾಕೆ 2 ಡಿವಿಷನ್ ಮಾಡಿದ್ದೀನಿ 1 ವರ್ಷದ ಒಳಗಿನ ಮಕ್ಕಳಿಗೆ ಅಂತ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಕ್ಕಳಿಗೆ, ದೊಡ್ಡವ್ರಿಗೆ ಕ್ಯಾಲ್ಶಿಯಂ ಬೇಕು ಅಂದರೆ ಏನು ತೊಗೊಳ್ಬೋದು ಅನ್ನೋದ್ರ ಬಗ್ಗೆ. ಯಾಕಂದರೆ ನಾವು ತೊಗೊಳ್ಳೋ ಆಹಾರ ಎಳೆ ಮಕ್ಳಿಗೆ ಕೊಡೋಕ್ಕಾಗಲ್ಲ, ಈಸಿಲಿ ಡೈಜೆಸ್ಟ್ ಆಗಲ್ಲ. ಮತ್ತು ಅವರಿಗೆ ಹೆಚ್ಚು ಕ್ಯಾಲ್ಶಿಯಂ ಕಡಿಮೆ ಪ್ರಮಾಣದ ಆಹಾರದಲ್ಲೇ ಸಿಗಬೇಕು ಅಂದರೆ ಯಾವುದು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ನೆಕ್ಸ್ಟ್ ವೈಟಮಿನ್ ಡಿ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಅದ್ರ ಪಾತ್ರ ಏನು? ಈಗ ಕ್ಯಾಲ್ಶಿಯಂ ರಿಚ್ ಆಹಾರ ತೊಗೊಂಡಿದ ತಕ್ಷಣ ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗೋದಿಲ್ಲ. ವೈಟಮಿನ್ ಡಿ ನಮ್ಮ ಬಾಡಿನಲ್ಲಿದ್ದರೆ ಮಾತ್ರ ಅದು ಅಬ್ಸಾರ್ಬ್ ಆಗೋದು ಸಾಧ್ಯ. ಸೊ ಮಕ್ಕಳಿಗೆ ಹೇಗೆ ಸಿಗುತ್ತೆ ವೈಟಮಿನ್ ಡಿ? ಎತ್ಕೊಂಡು ಹೋಗಿ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಕರ್ಕೊಂಡ್ಬನ್ನಿ, ಸಾಕು ಅಷ್ಟೇ. ಅದಕ್ಕೇನು ಅಡಿಷ್ನಲ್ ಸಪ್ಲಿಮೆಂಟ್ಸ್ ಕೊಡಬೇಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಯಾವ್ಯಾವ ಆಹಾರ ಮಕ್ಕಳಿಗೆ ಕೊಟ್ಟರೆ ಕ್ಯಾಲ್ಶಿಯಂ ಹೆಚ್ಚಿಗೆ ಆಗುತ್ತೆ ಅಂತ. ಎಲ್ಲದಕ್ಕೂ ಮೊದಲು ಡೈರಿ ಪ್ರಾಡಕ್ಟ್ಸ್ ಇಲ್ಲ ಹಾಲಿನ ಉತ್ಪನ್ನಗಳು, ಮೊಸರು, ಹಾಲು, ಚೀಸ್, ಪನೀರ್, ತುಪ್ಪ, ಇವೆಲ್ಲ ಕ್ಯಾಲ್ಶಿಯಂನ ಒಳ್ಳೆ ಸೋರ್ಸಸ್ ಅಂತ ಹೇಳ್ಬೋದು. ಮೊಸರು ಮತ್ತು ತುಪ್ಪನ ನೀವು 6 ತಿಂಗಳಲ್ಲೇ ಶುರು ಮಾಡ್ಬೋದು ಮಕ್ಕಳಿಗೆ. ಪನೀರ್, ಚೀಸ್ನ 8 ತಿಂಗಳ ಹತ್ರ ಶುರು ಮಾಡಿದ್ರೆ ಒಳ್ಳೆಯದು. ಆವಾಗ ಅವ್ರಿಗಿನ್ನ ಡೈಜೆಸ್ಟಿವ್ ಸಿಸ್ಟಮ್ ಅಡ್ಯಾಪ್ಟ್ ಆಗಿರುತ್ತೆ ಸಾಲಿಡ್ ಫುಡ್ಗೆ. ಸೊ ಅವಾಗ ಕೊಡೋದು ಒಳ್ಳೆಯದು. ರೆಸಿಪೀಸ್ ಕೇಳಿದ್ರೆ ಕಲರ್ಫುಲ್ ಯೋಗರ್ಟ್ ಮೆಲ್ಟ್ಸ್, ಇದು ಫ್ರೀಸ್ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ನಿಮ್ಗೆ ಯಾವ ಯೋಚನೆನೂ ಬೇಡ. ಮಗುಗೆ ಶೀತ ಆಗಿಬಿಡುತ್ತೆ, ನೆಗಡಿ ಆಗಿಬಿಡುತ್ತೆ, ಆ ಥರದ್ದೆಲ್ಲ ಇಲ್ಲ. ಫ್ರೋಝನ್ ಫುಡ್ ಅಂದಿದ ತಕ್ಷಣ ಮಕ್ಕಳಿಗೆ ಶೀತ ನೆಗಡಿ ಆಗೋದಿಲ್ಲ, ಅದು ಬ್ಯಾಕ್ಟೀರಿಯಾಯಿಂದ ಆಗೋದು. ಸೊ ಕರ್ಡ್ ಓಟ್ಸ್ ಕಿಚಡಿ, ಮೊಸರು ಮತ್ತು ಓಟ್ಸ್ ಯೂಸ್ ಮಾಡಿರೋ ಖಾರ ಪೊಂಗಲ್ ಥರ ಅಂತ ಹೇಳ್ಬೋದು. ವೆಜಿಟೇಬಲ್ ಪನೀರ್ ಪ್ಯೂರಿ, ಇದು ಕೂಡ ಬಹಳ ಸುಲಭವಾಗಿ ಮಾಡುವಂಥ ರೆಸಿಪಿ. ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ಮಕ್ಕಳಿಗೆ ಸರಿ ಥರನೇ ಕೊಡ್ಬೋದು. ದಲಿಯಾ ಪನೀರ್ ಖಿಚಡಿ, ನುಚ್ಚುಗೋದಿ ಮತ್ತು ಪನೀರ್ ಯೂಸ್ ಮಾಡಿರೋದು ಇದು. ಪಾಲಕ್ ಮತ್ತು ಪನೀರ್ ಅನ್ನ ಅಂತ ಹೇಳ್ಬೋದು. ಪಾಲಕ್ ಮತ್ತು ಪನೀರ್ ರೈಸ್, ಪನೀರ್ ಆಮ್ಲೆಟ್. ಸೊ ಇದಿಷ್ಟು ಚೆಕ್ ಮಾಡಿ. ಆಲ್ಮಂಡ್ಸ್ ಇಲ್ಲ ಬಾದಾಮಿ, ಇದು ಮಕ್ಕಳಿಗೆ ಕೊಡ್ಬೋದಾದಂತಹ ಸೇಫೆಸ್ಟ್ ನಟ್ಸ್ ಅಂತ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಬ್ರೈನ್ ಬೂಸ್ಟಿಂಗ್ ಪವರ್ ಇದೆ, ಮಕ್ಕಳ ಮನೋವಿಕಾಸಕ್ಕೆ ಬಹಳ ಸಹಾಯಕಾರಿ, ಬುದ್ಧಿ ವಿಕಾಸಕ್ಕೆ, ಮತ್ತು ಅವರ ತೂಕ ಮತ್ತು ಇಮ್ಯುನಿಟಿ ಹೆಚ್ಚಿಸೋದ್ರಲ್ಲೂ ಇದು ಸಹಾಯಕಾರಿ. ನನ್ನ ವೆಬ್ಸೈಟಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್, ಬಾದಾಮಿನ ಯೂಸ್ ಮಾಡಿ ಡ್ರೈ ಫ್ರೂಟ್ ಪೌಡರ್ ರೆಸಿಪಿ ಹಾಕಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಇದೆ ಅದರಲ್ಲಿ. ಇದನ್ನು ಮಕ್ಕಳು ಸರಿಗೆ ಹಾಕ್ಬೋದು, ಇಲ್ಲ ಅವರಿಗೆ ಪರಾಠ ಮಾಡ್ತಿದ್ರೆ ಅದಕ್ಕೆ ಹಾಕಿ ಕೊಡ್ಬೋದು. ಮಕ್ಕಳು ಇಷ್ಟಪಡ್ತವೆ. ಮಿಲ್ಕ್ ಶೇಕ್ಸ್ ಆ ಥರ ಏನಾದರೂ ಜ್ಯೂಸಸ್ ಮಾಡ್ತಿದ್ರೆ ಅಂದ್ರೆ ಅದಕ್ಕೂ ಹಾಕಿ ಕೊಡ್ಬೋದು. ಮತ್ತು ಆಲ್ಮಂಡ್ ಆ್ಯಂಡ್ ಡೇಟ್ಸ್ ಚಾಕೋ ಸ್ಪ್ರೆಡ್ ಅಂತ ಇದೆ, ಇದನ್ನು ಚಪಾತಿ ಜೊತೆಗೆ ಹಚ್ಚಿ ಕೊಡ್ಬೋದು, ರೋಲ್ ಮಾಡಿ ಮಕ್ಳು ಕೈಗೆ ಇಟ್ಕೊಂಡು ತಿನ್ನೋವಾಗ, ಇಲ್ಲ ಬ್ರೆಡ್ಗೆ ಹಚ್ಚಿ ಕೊಡ್ಬೋದು. ಸೊ ಈ ಥರ ಯೂಸ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಸ್ವೀಟ್ ಪೊಟ್ಯಾಟೊ ಇಲ್ಲ ಸಿಹಿ ಗೆಣಸು.
ಇದು ನ್ಯಾಚುರಲ್ ಆಗಿ ಸಿಹಿಯಾಗಿರೋದ್ರಿಂದ ಬಹಳಷ್ಟು ಮಕ್ಕಳು ಇಷ್ಟಪಡ್ತಾರೆ. ಅದಲ್ಲದೆ ಅವ್ರ ವೆಯ್ಟ್ ಗೇನಿಂಗ್ಗೆ ಸಹಾಯಕಾರಿ ಇದು. ಇದರಲ್ಲಿ ಕ್ಯಾಲ್ಶಿಯಂ ಒಟ್ಟಿಗೆ ವಿಟಮಿನ್ ಎ, ಸಿ ಮತ್ತು ಫೋಲೇಟ್ ಇರುತ್ತೆ. ಇದನ್ನು ಬಳಸಿ ನೀವೇನೇನು ಮಾಡ್ಬೋದು ಅನ್ನೋ ರೆಸಿಪೀಸ್ ತೋರಿಸ್ತಿದ್ದೀನಿ. ಬರೀ ಸಿಹಿ ಗೆಣಸಿನ ಪ್ಯೂರಿ ಮಾಡ್ಬೋದು, ಬೇಯಿಸಿ ಅದರ ರಸನ ಮಕ್ಕಳಿಗೆ ಕೊಡ್ಬೋದು. ಸರಿ ಥರ ಸ್ವೀಟ್ ಪೊಟ್ಯಾಟೊ ಮತ್ತು ಆ್ಯಪಲ್ ಪ್ಯೂರಿ ಇದೆ. ಸಿಹಿ ಗೆಣಸು ಸೋಯಾ ಕಟ್ಲೆಟ್ಸ್ ರೆಸಿಪಿ ಇದೆ. ಸಿಹಿ ಗೆಣಸು ಪ್ಯಾನ್ ಕೇಕ್ ರೆಸಿಪಿ ಇದೆ ನನ್ನ ಬ್ಲಾಗಲ್ಲಿ. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಪ್ಯಾನ್ ಕೇಕ್ ಅಂತೂ ಬಹಳ ಸುಲಭವಾಗಿ ಮಾಡ್ಬೋದು. ಕಟ್ಲೆಟ್ನ ಫ್ಯಾಮಿಲಿಯವರೆಲ್ಲ ಕೂತಿ ತಿನ್ನುವಂಥ ರೆಸಿಪಿ ಅದು. ಮಕ್ಕಳಿಗೆ ಫಿಂಗರ್ ಫುಡ್, ಈಗ 8 ತಿಂಗಳಾದಮೇಲೆ ಕೈಗಿಟ್ಕೊಂಡು ತಿನ್ನೋ ಅಂಥ ಆಹಾರ ಅಂದ್ಕೊಡ್ತಿರಲ್ಲ, ಮೆತ್ತಗಿರುತ್ತೆ, ಮಕ್ಕಳು ಆರಾಮಾಗಿ ಚಿಪಿ ಚಿಪಿ ತಿನ್ಬೋದು. ಹಾಗಾಗಿ ಕಟ್ಲೆಟ್ಸ್ ಥರ ರೆಸಿಪೀಸ್ ಕೊಡೋದ್ರಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟು ಬೇಳೆ ಮತ್ತು ಕಾಳುಗಳು. ಇದರಲ್ಲಿ ಬಹಳ ಹೆಚ್ಚು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಈಗ ವೆಜಿಟೇರಿಯನ್ಸ್ ಆಗಿರೋರಿಗೆ ಸ್ಪೆಷಲಿ ಸಿಗೋದೆಲ್ಲಿಂದ ಕ್ಯಾಲ್ಶಿಯಂ ಅಂತಂದರೆ ಇಂಥದ್ರಿಂದಾನೆ, ಪ್ರೋಟೀನ್ ಕೂಡ. ಮತ್ತು ಬಹಳಷ್ಟು ಬೇಳೆಕಾಳುಗಳನ್ನ ಮಕ್ಕಳಿಗೆ 6 ತಿಂಗಳಿಂದ ಕೊಡ್ಬೋದು. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ ಇಲ್ಲ ಮಸೂರು ಬೇಳೆ ಅಂತಾರೆ, ಅದನ್ನು ಕೊಡಿ. ಆಮೇಲೆ ಮೆತ್ತಗೆ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗಿ ಕಾಳುಗಳನ್ನೆಲ್ಲ. ರೆಸಿಪೀಸ್ ಅಂದರೆ ಹೆಸರು ಬೇಳೆ ಸೂಪ್ ಇದೆ, ಇದನ್ನು ಎಳೆ ಮಕ್ಕಳಿಗೆ ಕೊಡ್ಬೋದು 6-7 ತಿಂಗಳಿಗೆಲ್ಲ. ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಅಂತೂ ಬಹಳ ಪೌಷ್ಟಿಕ. ಇದು ಮಕ್ಕಳಿಗೆ 8 ತಿಂಗಳಿಂದ ಕೊಡ್ತಾ ಬನ್ನಿ. ಮಕ್ಕಳಲ್ಲಿ ನಿಮಗೆ ತೂಕ ವೃದ್ಧಿ ಆಗೋದು ಕಾಣುತ್ತೆ, ಮತ್ತು ಅವ್ರಿಗೆ ಒಳ್ಳೆ ಡೆವಲಪ್ಮೆಂಟ್ಗೆ ರಿಕ್ವೈರ್ಡ್ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದೆಲ್ಲ ಇದೆ ಇದರಲ್ಲಿ. ದಲಿಯಾ ಖಿಚಡಿ ಇಲ್ಲ, ನುಚ್ಚು ಗೋಧಿ ಖಿಚಡಿ ಹೆಸರುಬೇಳೆ ಯೂಸ್ ಮಾಡಿದ್ದೀನಿ. ಇದು ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ಗಾಗಿ. ಮತ್ತು ವೆಜಿಟೇಬಲ್ ದಾಲ್ ಸೂಪ್, ತರಕಾರಿ ಮತ್ತು ಬೇಳೆ ಸೂಪ್ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಅಮರಾಂತ್ ಬೀಜಗಳು ಇತ್ತೀಚೆಗೆ ಬಹಳ ಹೆಸರುವಾಸಿ ಆಗ್ತಿದ್ದಾವೆ. ಇದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಎರಡೂ ಹೆಚ್ಚಿಗೆ ಇದೆ. ಮತ್ತು ಮಕ್ಕಳಿಗೆ 8 ತಿಂಗಳ ಮೇಲ್ಪಟ್ಟು ಇದ್ರದ್ದು ಸರಿ ಅಥವಾ ಇದನ್ನು ಯೂಸ್ ಮಾಡಿ ರೊಟ್ಟಿ ಆ ಥರದ್ದು ಮಾಡಿಕೊಡ್ಬೋದು. ಬಹಳಷ್ಟು ಕಡೆ ಅಲರ್ಜಿ ಅಂತ ಹೆದರಿಸ್ತಾರೆ, ವೆರಿ ರೇರ್, 0.001ಗಿಂತ ಕಡಿಮೆ ಇದೆ ಅಲರ್ಜಿ ಇದರಲ್ಲಿ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಅಮರಾಂತ್ ಬಳಸಿ ಸರಿ ಒಂದು ರೆಸಿಪಿ ಹಾಕಿದ್ದೀನಿ ಅಷ್ಟೇ, ಹೆಚ್ಚಿಗೆ ರೆಸಿಪಿ ಇಲ್ಲ, ಇನ್ ಫ್ಯೂಚರ್ ಹಾಕ್ತಾ ಇರ್ತೀನಿ. ಸದ್ಯಕ್ಕೆ ಸರಿನಾ, ಈಗ ಹೆಂಗಿದ್ರು ನಾವು ಮಕ್ಕಳಿಗೆ ಶಿಶುಗಳಿಗೆ ನೋಡ್ತಾ ಇರೋದಲ್ವ, ಸೊ ಸರಿ ಮಾಡಿ ಕೊಡ್ಬೋದು ನೀವು. ರಾಗಿ ಒನ್ ಆಫ್ ದ ಬೆಸ್ಟ್ ಮಿಲೆಟ್ ಅಂತ ಹೇಳ್ಬೋದು. ಇದರ ರಾಗಿನಲ್ಲಿ ಇರೋ ಬೆನಿಫಿಟ್ಸ್ ನಮ್ಮ ಸೌತ್ ಇಂಡಿಯನ್ಸ್, ನಮ್ಮ ಕನ್ನಡಿಗರಿಗಿಂತ ಇನ್ಯಾರು ಗೊತ್ತಿರುತ್ತೆ ಹೇಳಿ. ರಾಗಿನ ಹಲವಾರು ಮನೆಗಳಲ್ಲಿ ದೊಡ್ಡವರೆಲ್ಲ ಬಳಸ್ತೀವಲ್ವ, ಮಕ್ಕಳಿಗೂ ಹಾಗೆ ಅದು ತುಂಬ ಒಳ್ಳೆಯದು. ಮೊಳಕೆ ಮಾಡಿರೋ ರಾಗಿನಲ್ಲಿ 20% ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ, ಸೊ ಮಕ್ಕಳಿಗೆ ಇದನ್ನು ಒಳ್ಳೆಯದು. ಇದರಲ್ಲಿ ಐರನ್ನು ಹೆಚ್ಚಿಗೆ ಇರುತ್ತೆ, ಮತ್ತು ಎಲ್ಲ ವಯಸ್ಸಿನ ಮಕ್ಕಳಿಗೂ ಇದನ್ನು ಕೊಡ್ಬೋದು. ರೆಸಿಪೀಸ್ ನಾನು ಹಾಕಿರೋದು ಮೊಳಕೆ ರಾಗಿ ಸರಿ ಪುಡಿ ಹೇಗೆ ಮಾಡೋದು ಅಂತ ಇದೆ, ಅದನ್ನು ಚೆಕ್ ಮಾಡ್ಬೋದು ನೀವು. ಮತ್ತು ಹೆಸರು ಕಾಳು ಮತ್ತು ರಾಗಿ ಸರಿ, ಇದು 6-7 ತಿಂಗಳ ಹತ್ರ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೆಯದು. ಮತ್ತು ಬೆಳೀತಾ ಇರೋ ಮಕ್ಕಳು ಸರಿಗಳು ಇಷ್ಟಪಡಲ್ಲ ಅನ್ನೋರಿಗೆ ದೋಸೆ ಥರ ಪ್ಯಾನ್ ಕೇಕ್ಸ್ ಈಗ ಫೇಮಸ್ ಅಲ್ವಾ, ಮನೇಲೇ ನೀವು ರಾಗಿ ಆ್ಯಪಲ್ ಪ್ಯಾನ್ ಕೇಕ್ ಮಾಡ್ಬೋದು. ಮತ್ತು ರಾಗಿ ಮತ್ತು ಓಟ್ಸ್ ಸರಿ, ಇದನ್ನು ಕೂಡ ಎಳೆ ಮಕ್ಕಳಿಂದ ದೊಡ್ಡವರು ತಿನ್ಬೋದು, ಡಯಟಲ್ಲಿರೋರು ತಿನ್ಬೋದು. ರಾಗಿ ಓಟ್ ಮೀಲ್ ಪಾರೇಜ್ ಅಂತ ಹೇಳ್ತಾರೆ. ನೆಕ್ಸ್ಟು ಪಾಲಕ್. ಈಗ 1 ಕಪ್ ಪಾಲಕ್ಕು ನಮಗೆ 220 mg ಕ್ಯಾಲ್ಶಿಯಂ ಕೊಡೋಷ್ಟು ಸೋರ್ಸ್ ಇರುತ್ತೆ ಅದರಲ್ಲಿ. ಆದರೆ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಅಂತ ಇರುತ್ತೆ. ರಿಸರ್ಚ್ ಪ್ರಕಾರ ಇದು ನಮಗೆ ಬಾಡಿಗೆ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಹಾಗಿದ್ರೂ ಕೂಡ ಎಷ್ಟು ಅಬ್ಸಾರ್ಬ್ ಆಗುತ್ತೋ ಅದು ಬೇರೆ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಕ್ಯಾಲ್ಶಿಯಂ ಸಿಗುತ್ತೆ ನಮಗೆ ಸ್ಪಿನಚ್ ತೊಗೊಂಡಾಗ ಇಲ್ಲ ಪಾಲಕ್ ತೊಗೊಂಡಾಗ. ಪಾಲಕ್ನ ರೆಸಿಪಿಗಳು ಯಾವ್ದು ಹಾಕಿದ್ದೀನಿ ಶೇರ್ ಮಾಡ್ತೇನೆ, ಸಿಂಪಲ್ ಮಕ್ಕಳಿಗೆ ಕೊಡ್ಬೋದಾದಂಥವು. ಪಾಲಕ್ ಸೂಪ್ ಇದೆ, ಎಳೆ ಮಕ್ಕಳಿಗೆ ಇಂದ ಕೊಡ್ಬೋದು. ಬಹಳ ತೆಳ್ಳಗೆ ಮಾಡಿ ಕೊಡಬೇಡಿ, ಗಟ್ಟಿಯಾಗೇ ಇರಲಿ, ಬೆರಳಲ್ಲಿ ಎತ್ತಿದ್ರೆ ಬೆರಳ ಮೇಲೆ ನಿಲ್ಲೋ ಹಾಗಿರಬೇಕು. ಪಾಲಕ್ ಮತ್ತು ಮೈಸೂರು ಬೇಳೆ ಖಿಚಡಿ, ಇದು ಸುಲಭ ಮತ್ತು ಎಲ್ಲರಿಗೂ ಮಾಡಿಕೊಡ್ಬೋದು, ಮಕ್ಕಳಿಗೆ ಮಾಡಿ ಮ್ಯಾಶ್ ಮಾಡಿ ಕೊಡ್ಬೋದು. ಪಾಲಕ್ ಮತ್ತು ಓಟ್ಸ್ ದೋಸೆ ಬಹಳ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಒಂಥರ ಪಕೋಡ ತಿಂದಂಗೆ ಇರುತ್ತೆ ಟೇಸ್ಟ್, ಇದನ್ನು ಮಾಡಿ ಕೊಡ್ಬೋದು ನೀವು. ನೆಕ್ಸ್ಟು ಪಾಲಕ್ ಪನೀರ್ ರೈಸ್, ಇದು ಬಹಳ ಸುಲಭವಾಗಿ ಮಾಡೋವಂಥದ್ದು. ಬೇಯಿಸಿಟ್ಟಿರೋ ಅನ್ನ ಇತ್ತು ಅಂದರೆ ಅದ್ರ ಜೊತೆಗೆ ಪಾಲಕ್ ಹಾಕಿ ಒಗ್ಗರಣೆ ಮಾಡಿಬಿಟ್ಟು, ಮೆಥಡ್ ನೋಡಿ ನೀವು, ವಿಡಿಯೋ ಕೂಡ ಹಾಕಿದ್ದೀನಿ, ಬಹಳ ಸುಲಭವಾಗಿ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಮುಂದೆಂದು ಫಿಕ್ಸ್ ಅಥವಾ ಅಂಜೂರ ಅಂತ ಕನ್ನಡದಲ್ಲಿ ಕರೀತಾರೆ ಇದನ್ನು. ಮಕ್ಕಳಿಗೆ 6 ತಿಂಗಳಿಂದನೇ ಕೊಡ್ಬೋದು ಅಂಜೂರಾನ, ನೀರಲ್ಲಿ ನೆನೆಸಿ ಮೆತ್ತಗೆ ಮಾಡಿ ಸರಿಗಳ ಜೊತೆ ಹಾಕಿ ಕೊಡ್ಬೋದು. ಮತ್ತು ಭಾರತದಲ್ಲಿ
ಈಗ 2 ವೆರೈಟಿ ಫಿಕ್ಸ್ ಸಿಗುತ್ತೆ. ಒಂದು ಹಸಿ ಅಂಜೂರ ನೀವು ಇಲ್ಲೇ ಮಾರ್ಕೆಟಲ್ಲಿ ತರ್ಬೋದು, ಒಂದು ಒಣಗಿದ ಅಂಜೂರನೂ ಸಿಗುತ್ತೆ. ಸೊ ಒಂದು ಅಂಜೂರದಲ್ಲಿ 15 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ನೀವು ಇದರ ರೆಸಿಪಿ ನಾನು ಇನ್ನೂ ಯಾವುದು ಹಾಕಿಲ್ಲ, ಶೀಘ್ರದಲ್ಲೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಸರಿ ಜೊತೆಗೆ ಇದನ್ನು ನೆನೆಸಿಟ್ಟು ಮ್ಯಾಶ್ ಮಾಡಿ ಹಾಕಿಕೊಡ್ಬೋದು ಮುಂಚೆ ಹೇಳಿದ ಹಾಗೇ. ನೆಕ್ಸ್ಟ್ ತೋಫು. ಇದು ನೋಡಲಿಕ್ಕೆ ಪನೀರ್ ಥರನೇ ಇರುತ್ತೆ ಮತ್ತು ಬಳಸೋದಕ್ಕೆ ಟೆಕ್ಸ್ಚರ್ನಲ್ಲೂ ಅಡುಗೆಗೆ ಬಳಸಿದಾಗ ಟೇಸ್ಟ್ ಕೂಡ ಆಲ್ಮೋಸ್ಟ್ ಪನೀರ್ ಥರನೇ ಇರುತ್ತೆ. ಇದನ್ನು ಸೋಯಾ ಮಿಲ್ಕಿಂದ ಮಾಡಿರ್ತಾರೆ. 100 ಗ್ರಾಮ್ ತೋಫುನಲ್ಲಿ 350 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇರುತ್ತೆ. ಎಲ್ಲ ಪನೀರ್ ರೆಸಿಪೀಸ್ನಲ್ಲೂ ಇದನ್ನು ರೀಪ್ಲೇಸ್ ಮಾಡಿ ಹಾಕ್ಬೋದು. ನಾನು ಹೆಚ್ಚಿಗೆ ಒಂದು ರೆಸಿಪಿನೂ ತೋಫುಯಿಂದ ಟ್ರೈ ಮಾಡಿಲ್ಲ, ಯಾಕಂದರೆ ನಮ್ಮಲ್ಲಿ ಇಲ್ಲಿ ಪನೀರೇ ಹೆಚ್ಚಿಗೆ ಸಿಗೋದು. ತೋಫು ಎಲ್ಲ ಈಗ ಮೋರ್ ಅಂತ ಕಡೆಗೆ ಹೋಗಬೇಕು. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ರೆಸಿಪಿ ಹಾಕಲಿಕ್ಕೆ. ಸದ್ಯಕ್ಕೆ ನೀವು ರಿಪ್ಲೇಸ್ಮೆಂಟಾಗಿ ಪನೀರ್ ಬದಲು ತೋಫುನ ಯೂಸ್ ಮಾಡ್ಬೋದು. ಕೊನೆಯದಾಗಿ ಮಿಲೆಟ್ಸ್. ಇದರಲ್ಲಿ ಗ್ಲೂಟನ್ ಒಂದು ಸ್ವಲ್ಪ ಅಂಶ ಕೂಡ ಇರೋದಿಲ್ಲ, ಹಾಗಾಗಿ ಮಕ್ಕಳಿಗೆ ಬಹಳ ಒಳ್ಳೆಯದು. ಡೈಜೆಷನ್ ಕೂಡ ಸುಲಭವಾಗಿ ಆಗುತ್ತೆ. ದೊಡ್ಡವ್ರಿಗೂ ಒಳ್ಳೆಯದು, ಮಕ್ಕಳಿಗೆ ಕೂಡ ಒಳ್ಳೆಯದು. ಮತ್ತು ಆಸ್ಟಿಯೋಪೋರೋಸಿಸ್ ಇಲ್ಲ ಮೂಳೆ ಸಂಬಂಧಿತ ಏನೇ ಕಾಯಿಲೆ ಇರೋವಂಥವ್ರಿಗೆ ಮಿಲೆಟ್ಸ್ ತಿನ್ನಿ. ವಯಸ್ಸಾದಂಗೆ ಹೇಳ್ತಾ ಇರ್ತಾರೆ ಮಿಲೆಟ್ಸ್ ತಿನ್ನಿ, ಅದಕ್ಕೆ ಮುಂಚೆ ಮಕ್ಕಳಿಗೆ ಕೊಡೋದು ಒಳ್ಳೆಯದು. ರೆಸಿಪೀಸ್ ನಾನು ಯಾವ್ಯಾವ ಶೇರ್ ಮಾಡಿದ್ದೀನಿ ಅಂದರೆ ಆ್ಯಪಲ್ ಆ್ಯಂಡ್ ಲಿಟಲ್ ಮಿಲೆಟ್ ರೈಸ್, ಫಾಕ್ಸ್ಟೇಲ್ ಮಿಲೆಟ್ ಇಲ್ಲ ನವಣೆ ಖಿಚಡಿ, ನವಣೆ ದೋಸೆ ರೆಸಿಪಿ ಇದೆ, ಬಹಳ ಸುಲಭವಾಗಿ ಮಾಡ್ಬೋದು. ಟೇಸ್ಟ್ ಏನು ನಿಮ್ಗೆ ಡಿಫ್ರೆನ್ಸ್ ಅನಿಸೋದಿಲ್ಲ. ಮತ್ತು ಬ್ಯಾನ್ಯಾರ್ಡ್ ಮಿಲೆಟ್ ಇಡ್ಲಿ ಮತ್ತು ದೋಸೆ, ಊದಲು ಯೂಸ್ ಮಾಡಿರುವಂಥ ಇಡ್ಲಿ ದೋಸೆ. ಒಂದೇ ಹಿಟ್ಟಲ್ಲಿ 2 ಮಾಡ್ಬೋದು. ಸೊ ಅದರ ರೆಸಿಪಿ ಕೂಡ ಇದೆ. ಮಕ್ಕಳಿಗೆ ಇಡ್ಲಿ ದೋಸೆ ಬಹಳ ಇಷ್ಟ ಆಗುತ್ತಲ್ಲ, ಸಾಫ್ಟಾಗಿರೋದ್ರಿಂದ ನೀವು ಚಿಂತೆ ಇಲ್ಲದ ಹಾಗೆ ಕೊಡ್ಬೋದು. ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂಚೆನೇ ಹೇಳಿದ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋನಲ್ಲಿ ಮಕ್ಕಳಿಗೆ ಮತ್ತು ಅಡಲ್ಟ್ಸ್ ದೊಡ್ಡವರಿಗೆ ಕ್ಯಾಲ್ಶಿಯಂ ಬೇಕು ಅಂದರೆ ಯಾವ್ಯಾವ ಆಹಾರ ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಮತ್ತು ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಐರನ್ ರಿಚ್ ಫುಡ್ಸ್ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ದೆ. ಮಕ್ಕಳ ಮಸಲ್ಸ್ ಡೆವಲಪ್ಮೆಂಟ್ಗೆ, ಸ್ನಾಯುಗಳು ಬೆಳೆಯೋದಕ್ಕೆ ಏನೇನು ಆಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಮರೀದ ಹಾಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಸೊ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.